ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಆಕ್ಚುಲಿ ಈ ಒಂದು ವಿಡಿಯೋ ಫೇಸ್ ಕ್ಯಾಮ್ ವಿಡಿಯೋ ಆಗಬೇಕಾಗಿತ್ತು, ಬಟ್ ನಾನು ಕೂಡ ರೆಡಿ ಆಗಿಲ್ಲ, ಬ್ಯಾಕ್ ಗ್ರೌಂಡ್ ಕೂಡ ರೆಡಿ ಆಗಿಲ್ಲ. ಅದಕ್ಕೋಸ್ಕರ ವಾಯ್ಸ್ ಓವರ್ ವಿಡಿಯೋನೇ ಮಾಡ್ತಾ ಇದ್ದೀನಿ. ಅಂಡ್ ಇವತ್ತಿನ ಈ ಒಂದು ವಿಡಿಯೋ ಅನ್ಕಟ್ ವಿಡಿಯೋ ಆಗಿರುತ್ತೆ. ನನ್ನ ತಲೆಗೆ ಏನ್ ಬರುತ್ತೆ ಅದನ್ನೆಲ್ಲದನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ, ಕೇಳಿಸ್ಕೊತಾ ಹೋಗಿ. ಕಡೆಯಾಗಿ ನಿಮ್ಮ ಅಭಿಪ್ರಾಯನ ಕೂಡ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಂಡ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ದ ಗೇಮ್ ಟ್ರಿಪಲ್ ಎಚ್ ಅವರ ಡಬ್ಲ್ಯೂ ಬುಕ್ಕಿಂಗ್ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ. ನಿಜವಾಗ್ಲೂ ನಮ್ಮ ಟ್ರಿಪಲ್ ಎಚ್ ಅವರು ಡಬ್ಲ್ಯೂ ನ ಗೇಮ್ ಅನ್ಕೊಂಡು ಬುಕ್ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಯಾಕಂದ್ರೆ ಸ್ವಲ್ಪ ಜನಕ್ಕೆ ನಮ್ಮ ವಿನ್ಸ್ ಮಿಕ್ಮೆನ್ ಅವರ ಬುಕ್ಕಿಂಗು ಇಷ್ಟ ಆಗ್ತಾ ಇತ್ತು, ಇನ್ನೊಂದು ಸ್ವಲ್ಪ ಜನಕ್ಕೆ ನಮ್ಮ ಟ್ರಿಪಲ್ ಎಚ್ ಅವರ ಬುಕ್ಕಿಂಗು ಇಷ್ಟ ಆಗ್ತಾ ಇದೆ. ಅಂಡ್ ನನಗೂ ಕೂಡ ಮೊದಲು ನಮ್ಮ ಟ್ರಿಪಲ್ ಎಚ್ ಅವರ ಬುಕ್ಕಿಂಗು ಇಷ್ಟ ಆಗ್ತಾ ಇತ್ತು, ಬಟ್ ಇತ್ತೀಚೆಗೆ ನಮ್ಮ ಟ್ರಿಪಲ್ ಎಚ್ ಅವರ ಬುಕ್ಕಿಂಗು ವಿನ್ಸ್ ಮಿಕ್ಮೆನ್ ಅವರ ಬುಕ್ಕಿಂಗ್ ಕೆಳಗಡೆ 0% ಕೂಡ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ಆ ರೀತಿ ನಮ್ಮ ಟ್ರಿಪಲ್ ಎಚ್ ಅವರು ಇತ್ತೀಚೆಗೆ ಡಬ್ಲ್ಯೂ ನ ಬುಕ್ ಮಾಡ್ಕೋತಾ ಹೋಗ್ತಾ ಇದ್ದಾರೆ. ಅದರಲ್ಲೂ ಕೂಡ ಲಾಸ್ಟ್ ಟೈಮ್ ನನಗೆ ನೆನಪಿಲ್ಲ, ರೋಡ್ ಟು ರಸಲ್ ಮೇನಿಯಾ ಟೈಮ್ ಅಲ್ಲಿ ಡಬ್ಲ್ಯೂ ಯಾವಾಗ ಇಷ್ಟು ಬೋರಿಂಗ್ ಆಗಿತ್ತು ಅಂತ. ಯಾಕಂದ್ರೆ ನಮ್ಮ ವಿನ್ಸ್ ಮೆಕ್ಮೆನ್ ಅವರು ರೋಡ್ ಟು ರಸಲ್ ಮೇನಿಯಾ ಟೈಮ್ ಅಲ್ಲಂತೂ ಡಬ್ಲ್ಯೂ ನ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿ ಬುಕ್ ಮಾಡ್ತಾ ಇದ್ರು. ಅಂಡ್ ನಮ್ಮ ಟ್ರಿಪಲ್ ಎಚ್ ಅವರು ಸ್ಟಾರ್ಟಿಂಗು ಡಬ್ಲ್ಯೂ ನ ಕಂಪ್ಲೀಟ್ ಆಗಿ ಕಂಟ್ರೋಲ್ ಗೆ ತಗೊಂಡಾಗ ಸ್ಟಾರ್ಟಿಂಗು ಅದ್ಭುತವಾದ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ತಗೊಂಡ್ ಬಂದ್ರು. ಡಬ್ಲ್ಯೂ ಅವರು ರಿಲೀಸ್ ಮಾಡಿರ್ತಕ್ಕಂತಹ ಸೂಪರ್ ಸ್ಟಾರ್ ನೆಲ್ಲರನ್ನು ಕೂಡ ಮತ್ತೊಮ್ಮೆ ನಮ್ಮ ಟ್ರಿಪಲ್ ಎಚ್ ಅವರು ಕಂಪನಿಗೆ ಕರ್ಕೊಂಡು ಬಂದ್ರು. ಓಕೆ, ವಿನ್ಸ್ ಮಿಕ್ಮೆನ್ ಅವರು ಮಾಡಿದಂತಹ ತಪ್ಪುಗಳನ್ನ ಇಲ್ಲಿ ನಮ್ಮ ಟ್ರಿಪಲ್ ಎಚ್ ಅವರು ತಿದ್ದುತ್ತಾ ಇದ್ದಾರೆ. ವಿನ್ಸ್ ಮಿಕ್ಮೆನ್ ಅವರ ರೀತಿ ಕೇವಲ ಒಬ್ಬ ಸ್ಟಾರ್ ಮೇಲೆ ನಮ್ಮ ಟ್ರಿಪಲ್ ಎಚ್ ಅವರು ಡಿಪೆಂಡ್ ಆಗ್ತಾ ಇಲ್ಲ, ಎಲ್ಲರ ಮೇಲೂ ಕೂಡ ನಮ್ಮ ಟ್ರಿಪಲ್ ಎಚ್ ಅವರು ಎಕ್ಸ್ಪೆರಿಮೆಂಟ್ ನ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಈಕ್ವಲ್ ಬುಕ್ಕಿಂಗ್ ನ ತಗೊಂಡು ಬರ್ತಾ ಇದ್ದಾರೆ. ಅಂಡ್ ಇನ್ ಮುಂದೆ ಡಬ್ಲ್ಯೂ ಅವರು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿ ಬುಕ್ ಮಾಡ್ತಾರೆ ಅನ್ಕೊಂಡಿವಿ, ಬಟ್ ಬರ್ತಾ ನಮ್ಮ ಟ್ರಿಪಲ್ ಎಚ್ ಅವರು ವಿನ್ಸ್ ಮಿಕ್ಮೆನ್ ಅವರಿಗಿಂತ ಜಾಸ್ತಿ ಕಳಪೆ ಬುಕ್ಕಿಂಗ್ ನ ಮಾಡೋದಕ್ಕೆ ಶುರು ಮಾಡಿದ್ರು. ಅಟ್ಲೀಸ್ಟ್ ನಮ್ಮ ವಿನ್ಸ್ ಮಿಕ್ಮೆನ್ ಅವರು ಪ್ರತಿಯೊಂದು ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲೂ ಕೂಡ ಬೋರಿಂಗ್ ಆಗಿದ್ರು ಕೂಡ ಎಲ್ಲಾ ಚಾಂಪಿಯನ್ಶಿಪ್ ಗಳನ್ನ ಡಿಫೆಂಡ್ ಮಾಡಿಸೋರು. ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಆಗಿರ್ಬೋದು, ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಆಗಿರ್ಬೋದು, ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಆಗಿರ್ಬೋದು, ಎಲ್ಲಾ ಚಾಂಪಿಯನ್ಶಿಪ್ ಗಳು ಕೂಡ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ಡಿಫೆಂಡ್ ಆಗೋದು. ಬಟ್ ಈಗ ನಾವು ಏನ್ ನೋಡ್ತಾ ಇದೀವಿ, ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗಳು ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ಡಿಫೆಂಡ್ ಆಗಿ ಯಾವುದೋ ಕಾಲ ಆಗಿತ್ತು. ಅಂಡ್ ರೀಸೆಂಟ್ ಆಗಿ ರಾಯಲ್ ರಂಬಲ್ ಅಲ್ಲಿ ಡಿಫೆಂಡ್ ಆಯ್ತು ಅಂತಾನೆ ಹೇಳ್ಬೋದು. ಅಂಡ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್, ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್, ಅದರ ಬುಕ್ಕಿಂಗ್ ನ ನಮ್ಮ ಟ್ರಿಪಲ್ ಎಚ್ ಅವರು ಈಗ ಯಾವ ಲೆವೆಲ್ ಗೆ ತಂದಿಟ್ಟಿದ್ದಾರೆ ನೀವೇ ನೋಡ್ತಾ ಇರಬಹುದು. ಅಂಡ್ ಪ್ರಾರಂಭದಲ್ಲಿ ನಮ್ಮ ಟ್ರಿಪಲ್ ಎಚ್ ಅವರು ಬ್ಯಾಕ್ ಸ್ಟೇಜ್ ಗಳಲ್ಲೂ ಕೂಡ ಸಿಕ್ಕಾಪಟ್ಟೆ ಡೀಟೇಲ್ಸ್ ನ ಕೊಡೋರು. ಬ್ಯಾಕ್ ಸ್ಟೇಜ್ ಅಲ್ಲೂ ಕೂಡ ಯಾವ್ದಾದ್ರು ಒಂದು ಚಿಕ್ಕ ಡೀಟೇಲ್ ಕೂಡ ನಾವು ಮಿಸ್ ಮಾಡೋಂಗಿಲ್ಲ. ಯಾಕಂದ್ರೆ ಆ ಚಿಕ್ಕ ಡೀಟೇಲ್ ಮುಂದೆ ಒಂದು ದೊಡ್ಡ ಸ್ಟೋರಿಗೆ ಕನೆಕ್ಟ್ ಆಗುತ್ತೆ ಅಂತ ನಾವೆಲ್ಲರೂ ಕೂಡ ಅನ್ಕೊಂಡಿದ್ವಿ. ಬಟ್ ಬರ್ತಾ ಅದು ಕೂಡ ಬೋರಿಂಗ್ ಆಗ್ತಾ ಇದೆ. ಬ್ಯಾಕ್ ಸ್ಟೇಜ್ ಅಲ್ಲಿ ಡೀಟೇಲ್ಸ್ ಗಳ ಮೇಲೆ ಡೀಟೇಲ್ಸ್ ನ ಕೊಡ್ತಾ ಇದ್ದಾರೆ, ತುಂಬಿಡ್ತಾ ಇದ್ದಾರೆ. ಬಟ್ ಆ ಒಂದು ವಿಚಾರ ನಮಗೆ ಸ್ಟೋರಿ ಲೈನ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇಲ್ಲ. ಅಂಡ್ ಒಂದು ಸ್ಟೋರಿ ನಮ್ಮ ಟ್ರಿಪಲ್ ಎಚ್ ಅವರ ವಿಚಾರದಲ್ಲಿ ಕಂಪ್ಲೀಟೇ ಆಗ್ತಾ ಇಲ್ಲ. ಅದ್ರ ಮೇಲೆ ಏನಾದ್ರೂ ಫ್ಯಾನ್ಸ್ ಗಳು ಇಂಟ್ರೆಸ್ಟ್ ತೋರಿಸ್ತಿಲ್ಲ ಅಂದ್ರೆ ಆ ಒಂದು ಸ್ಟೋರಿ ಅರ್ಧಂಬರ್ಧಕ್ಕೆ ನಿಂತೋಗುತ್ತೆ. ಬಟ್ ನಮ್ಮ ವಿನ್ಸ್ ಮಿಕ್ಮೆನ್ ಅವರ ವಿಚಾರದಲ್ಲಿ ಆ ರೀತಿ ಅಲ್ಲ. ಒಂದು ಸ್ಟೋರಿನ ನಮ್ಮ ವಿನ್ಸ್ ಮಿಕ್ಮೆನ್ ಅವರು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂದ್ರೆ ಆ ಒಂದು ಸ್ಟೋರಿನ ನಮ್ಮ ವಿನ್ಸ್ ಮಿಕ್ಮೆನ್ ಅವರು ಅದೇ ರೀತಿ ಎಂಡ್ ಕೂಡ ಮಾಡೋರು. ಆ ಒಂದು ವಿಚಾರದ ಮೇಲೆ ಫ್ಯಾನ್ಸ್ ಗಳು ಇಂಟ್ರೆಸ್ಟ್ ಆಗ್ತಾ ಇದಾರೋ ಇಲ್ವೋ ಗೊತ್ತಿಲ್ಲ. ಆ ಒಂದು ಸ್ಟೋರಿ ಎಂಡಿಂಗು ಯಾವ ತರನಾದ್ರೂ ಇರ್ಲಿ, ಓಕೆ, ಈ ಒಂದು ಸ್ಟೋರಿನ ನಾವು ಈ ರೀತಿ ಎಂಡ್ ಮಾಡ್ತಾ ಇದೀವಿ ಅಂತ ನಮ್ಮ ವಿನ್ಸ್ ಮೆಕ್ಮೆನ್ ಅವರು ಒಂದು ಸ್ಟೋರಿಗೆ ಎಂಡ್ ನ ಕೊಟ್ಬಿಡೋರು. ಬಟ್ ಈಗ ನಾವು ಎಷ್ಟೊಂದು ಅನ್ಫಿನಿಶ್ಡ್ ಸ್ಟೋರಿ ಲೈನ್ ನ ನೋಡ್ತಾ ಇದೀವಿ. ರಾಕ್ ಆಗಿ ಕೋಡಿ ರೋಡ್ಸ್ ಅವರ ಸ್ಟೋರಿ ಆಗಿರ್ಬೋದು, ರೋಮನ್ ರೈನ್ಸ್ ಆಗಿ ಕೋಡಿ ರೋಡ್ಸ್ ಅವರ ಸ್ಟೋರಿ ಆಗಿರ್ಬೋದು, ರಾಕ್ ಆಗಿ ಸೆತ್ ರೋಲೆನ್ಸ್ ಅವರ ಸ್ಟೋರಿ ಆಗಿರ್ಬೋದು, ಎಲ್ಲವೂ ಕೂಡ ಅನ್ಫಿನಿಶ್ ಆಗ್ತಾ ಇದೆ. ಅಂಡ್ ಒಂದೊಂದು ಸ್ಟೋರಿ ಇನ್ನೊಂದೊಂದೊಂದು ಸ್ಟೋರಿಗೆ ಕನೆಕ್ಟ್ ಆಗ್ತಾ ಇದೆ. ಸ್ಟಾರ್ಟಿಂಗು ಅದನ್ನೆಲ್ಲದನ್ನು ಕೂಡ ನೋಡೋದಕ್ಕೆ ಮಜಾ ಇರ್ತಾ ಇತ್ತು, ಬಟ್ ಬರ್ತಾ ಈ ಒಂದು ಸ್ಟೋರಿಗೆ ಕನೆಕ್ಟ್ ಆಗಿತ್ತು. ಅದ್ರ ಪ್ರಕಾರ ನೋಡೋದಾದ್ರೆ ಇವನ್ ಜೊತೆಗೆ ಇನ್ನೂ ಇರಬೇಕಾಗಿತ್ತು, ಬಟ್ ಯಾಕೆ ಇವನ್ ಜೊತೆಗೆ ಇಲ್ಲ ಅಂತ ಅನ್ಸ್ಬಿಡುತ್ತೆ. ನಿಜವಾಗ್ಲೂ ಮಿಕ್ಸ್ ಮಾಡಿ ಡಬ್ಲ್ಯೂನೇ ಹಾಳು ಮಾಡ್ತಾ ಇದ್ದಾರೆ ನಮ್ಮ ಟ್ರಿಪಲ್ ಎಚ್ ಅವರು. ಅಂಡ್ ಒಂದು ಕನ್ಕ್ಲೂಷನ್ ನಮ್ಮ ಟ್ರಿಪಲ್ ಎಚ್ ಅವರು ಯಾವುದೇ ಸ್ಟೋರಿಗೂ ಕೂಡ ಕೊಡ್ತಾ ಇಲ್ಲ. ಒಂದು ಕನ್ಕ್ಲೂಷನ್ ಸಿಗ್ಲಿಲ್ಲ ಅಂದ್ರೆ ಆ ಒಂದು ಸ್ಟೋರಿನ ಮಾಡಿ ತಾನೇ ಏನ್ ಪ್ರಯೋಜನ ಅಲ್ವಾ. ಅಂಡ್ ಇನ್ನ ಒಂದು ವಿಚಾರ ಏನಪ್ಪಾ ಅಂದ್ರೆ ನಮ್ಮ ವಿನ್ಸ್ ಮಿಕ್ಮೆನ್ ಅವರು ಫ್ಯೂಚರ್ ಸ್ಟಾರ್ ನ ಡೆವಲಪ್ ಮಾಡೋದ್ರ ಬಗ್ಗೆ ಸಿಕ್ಕಾಪಟ್ಟೆ ಗಮನ ಹರಿಸ್ತಾ ಇದ್ರು. ನಿಮ್ಗೆ ಗೊತ್ತಿರಬಹುದು, ಜಾನ್ಸಿನ್ ಅವ್ರನ್ನ ನಮ್ಮ ವಿನ್ಸ್ ಮಿಕ್ಮೆನ್ ಅವರು ಫ್ಯೂಚರ್ ಸ್ಟಾರ್ ಆಗಿ ಡಬ್ಲ್ಯೂಗೆ ತಗೊಂಡ್ ಬಂದ್ರು. ಜಾನ್ಸಿನ್ ಅವರ ನಂತರ ರೋಮನ್ ರೈನ್ಸ್ ಅವ್ರನ್ನ ನಮ್ಮ ವಿನ್ಸ್ ಮಿಕ್ಮೆನ್ ಅವರು ಫ್ಯೂಚರ್ ಸ್ಟಾರ್ ಆಗಿ ಡಬ್ಲ್ಯೂಗೆ ತಗೊಂಡ್ ಬಂದ್ರು. ರೋಮನ್ ರೈನ್ಸ್ ಅವರ ನಂತರ ಹಾಸ್ಟನ್ ಥಿಯರಿ ಅವ್ರನ್ನ ಫ್ಯೂಚರ್ ಸ್ಟಾರ್ ಆಗಿ ಮಾಡಬೇಕು ಅಂತ ನಮ್ಮ ವಿನ್ಸ್ ಮಿಕ್ಮೆನ್ ಅವರು ಹಾಸ್ಟನ್ ಥಿಯರಿ ಅವರಿಗೆ ಬುಕ್ಕಿಂಗ್ ನ ಕೊಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಬಟ್ ನಮ್ಮ ಟ್ರಿಪಲ್ ಎಚ್ ಅವರು ಅಧಿಕಾರಕ್ಕೆ ಬಂದ ಕೂಡಲೇ ಹಾಸ್ಟನ್ ಥಿಯರಿ ಅವರ ಬುಕ್ಕಿಂಗು ಯಾವ ಲೆವೆಲ್ ಆಗಿದೆ ನೀವು ನೋಡ್ತಾ ಇರಬಹುದು. ಮೊದಲನೇದಾಗಿ ಮನಿ ಇನ್ ದ ಬ್ಯಾಂಕ್ ನ ವೇಸ್ಟ್ ಮಾಡಿಸ್ತಾರೆ. ಅಂಡ್ ಈಗ ಟ್ಯಾಗ್ ಟೀಮ್ ಅಲ್ಲಿ ಹಾಕೊಂಡು ಹಾಸ್ಟನ್ ಥಿಯರಿ ಅವ್ರನ್ನ ರೂಪ್ತಾ ಇದ್ದಾರೆ. ನಿಜವಾಗ್ಲೂ ವಿನ್ಸ್ ಮಿಕ್ಮೆನ್ ಅವರೇನಾದ್ರೂ ಇನ್ನೂ ಡಬ್ಲ್ಯೂ ಅಧಿಕಾರದಲ್ಲೇ ಇದ್ದಿದ್ರೆ ಇಷ್ಟೊತ್ತಿಗೆ ಹಾಸ್ಟನ್ ಥಿಯರಿ ಅವರು ಮೇನ್ ಇವೆಂಟ್ ಸೂಪರ್ ಸ್ಟಾರ್ ಆಗಿ ಎಸ್ಟಾಬ್ಲಿಷ್ಡ್ ಆಗಿರೋರು.
ಫ್ಯೂಚರ್ ಆಗಿ ನಮ್ಮ ಆಸ್ಟನ್ ಥಿಯರಿ ಅವರು ನಮಗೆ ನೋಡೋದಕ್ಕೆ ಸಿಕ್ಕಿರೋರು. ಬಟ್ ನಮ್ಮ ವಿನ್ಸ್ ಮೆಕ್ಮೆನ್ ಅವರ ಬದಲು ಟ್ರಿಪಲ್ ಎಚ್ ಅವರು ಆಸ್ಟನ್ ಥಿಯರಿ ಅವ್ರನ್ನ ಯಾವ ರೀತಿ ಬುಕ್ ಮಾಡ್ತಾ ಇದ್ದಾರೆ ನೀವು ಇಲ್ಲಿ ನೋಡ್ತಾ ಇರಬಹುದು. ಬ್ರಾನ್ ಬ್ರೇಕರ್ ಅವ್ರನ್ನ ಯಾವ ರೀತಿ ಬುಕ್ ಮಾಡಬೇಕು, ಬಟ್ ಈಗ ಅವರು ಬ್ರಾನ್ ಬ್ರೇಕರ್ ಅವ್ರನ್ನ ಯಾವ ರೀತಿ ಬುಕ್ ಮಾಡ್ತಾ ಇದ್ದಾರೆ. ಅಫ್ಕೋರ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ ಆಗಿದ್ದಾರೆ, ಅದನ್ನ ನಾನು ತಪ್ಪು ಅಂತ ಹೇಳ್ತಾ ಇಲ್ಲ, ಬಟ್ ಚಾಂಪಿಯನ್ ಆಗಿ ಅವ್ರು ಏನ್ ತಾನೇ ಮಾಡ್ತಾ ಇದ್ದಾರೆ. ಬ್ರಾನ್ ಬ್ರೇಕರ್ ಅವರು ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ ಅಂತ ನಮಗೆ ಮರ್ತೇ ಹೋಗ್ತಾ ಇದೆ. ಯಾಕಂದ್ರೆ ಟೆಲಿವಿಷನ್ ಅಲ್ಲಿ ಬ್ರಾನ್ ಬ್ರೇಕರ್ ಅವ್ರನ್ನ ಬುಕ್ಕೇ ಮಾಡ್ತಾ ಇಲ್ಲ. ರ್ಯಾಂಡಮ್ ಮ್ಯಾಚಿಗೆ ಬುಕ್ ಮಾಡ್ತೀರಾ, ಮ್ಯಾಚ್ ನ ಗೆಲ್ತಾರೆ, ಮತ್ತೆ ಮರೆ ಆಗ್ಬಿಡ್ತಾರೆ. ಅಂಡ್ ಅದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ಬರ್ತಾರೆ, ಹಂಗೆ ಗುರಾಯಿಸ್ಕೊಂಡು ನಿಂತ್ಕೋತಾರೆ. ಅಷ್ಟೇ ವಿಚಾರ ನಮಗೆ ನೋಡೋದಕ್ಕೆ ಸಿಗ್ತಾ ಇರೋದು. ಚಾಂಪಿಯನ್ಶಿಪ್ ನ ಕೊಟ್ಟು ಕೂಡ ಅವರಿಗೆ ಇಂಟ್ರೆಸ್ಟಿಂಗ್ ಆಗಿ ಬುಕ್ಕಿಂಗ್ ನ ಕೊಡ್ತಾ ಇಲ್ಲ. ಅಂದ್ರೆ ಇನ್ ಯಾವ ಲೆವೆಲ್ ನ ನೆಕ್ಸ್ಟ್ ಥಿಂಕಿಂಗ್ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಅಂಡ್ ಈಗ ರಸಲ್ ಮೇನಿಯಾ ಟೈಮಲ್ಲಂತೂ ನನಗೆ ಅದ್ರ ಬಗ್ಗೆ ಮಾತಾಡೋದಕ್ಕೆ ಇಷ್ಟ ಆಗ್ತಿಲ್ಲ ಗುರು. ಅಂಡ್ ರೀಸೆಂಟ್ ಆಗಿ ನಾನೊಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ನನ್ನ ಅಭಿಪ್ರಾಯನ ತಿಳಿಸಿದ್ದೀನಿ. ನೀವು ಯಾರ್ಯಾರು ನೋಡಿಲ್ಲ ಖಂಡಿತವಾಗ್ಲೂ ಆ ಒಂದು ವಿಡಿಯೋನ ನೋಡಿ. ನಮ್ಮ ಟ್ರಿಪಲ್ ಎಚ್ ಅವರು ಮಾಡ್ತಿರ್ತಕ್ಕಂತಹ ದೊಡ್ಡ ತಪ್ಪು ಯಾವ್ದಲ್ವಾ, ಸುಮ್ಮನೆ ಬುಕ್ಕಿಂಗ್ ನ ಕೊಡ್ತಾ ಇದ್ದಾರೆ. ಇದನ್ನ ನಮ್ಮ ಟ್ರಿಪಲ್ ಎಚ್ ಅವರು ನಿಲ್ಲಿಸಬೇಕು. ಯಾರೋ ಮರ್ಚಂಡೈಸ್ ನ ಸೇಲ್ ಮಾಡ್ತಾ ಇದ್ದಾರೆ, ಯಾರ್ದೋ ಟಿ ಶರ್ಟ್ಗಳು ಸೇಲ್ ಆಗ್ತಾ ಇದೆ. ಡಬ್ಲ್ಯೂ ಅವರು ಫ್ಯಾನ್ಸ್ಗಳು ಇವ್ರನ್ನ ಇಷ್ಟಪಡ್ತಾ ಇದ್ದಾರೆ ಅಂತ ಅವ್ರಿಗೆಲ್ಲರಿಗೂ ಕೂಡ ಟಾಪ್ ಬುಕ್ಕಿಂಗ್ ನ ಕೊಡ್ತಾ ಇದ್ದಾರೆ. ಉದಾಹರಣೆಗೆ ಜೇ ಉಸೋನೇ ನೀವು ತಗೊಳ್ಳಿ. ಜೇ ಉಸೋ ಅವರಿಗೆ ನಿಜವಾಗ್ಲೂ ಇಷ್ಟೊಂದು ದೊಡ್ಡ ಬುಕ್ಕಿಂಗ್ ಬೇಕಿತ್ತಾ? ಇಷ್ಟು ದೊಡ್ಡ ರಾಯಲ್ ರಂಬಲ್ನ ಅವರು ಗೆಲ್ಲಬೇಕಾಗಿತ್ತಾ? ಅದೊಂದು ನಾನು ಕೇಳೋ ಪ್ರಶ್ನೆ. ರೀಸೆಂಟ್ ಆಗಿ ಅವರು ಗಂತರ್ ಅವರ ವಿರುದ್ಧ ಸೋತಿದ್ರು, ಸಡನ್ ಆಗಿ ಅವರು ಬಂದು ರಾಯಲ್ ರಂಬಲ್ನ ಗೆದ್ದಿದ್ದಾರೆ. ನಿಮಗೆ ಅಷ್ಟೇ ಆಸೆ ಇತ್ತಾ? ಮೊದಲೇ ಜೇ ಉಸೋ ಅವ್ರನ್ನ ಚಾಂಪಿಯನ್ ಮಾಡ್ಬೋದಿತ್ತು ತಾನೆ. ರಾಯಲ್ ರಂಬಲ್ನ ಯಾಕೆ ವೇಸ್ಟ್ ಮಾಡಿದ್ರಿ ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ. ಹಂಗಿದ್ರೆ ನಮ್ಮ ಎಲೆನೈಟ್ ಅವರು ಕೂಡ ಶರ್ಟ್ಗಳನ್ನ ಟಿ ಶರ್ಟ್ಗಳನ್ನ ಜಾಸ್ತಿ ಸೇಲ್ ಮಾಡ್ತಾ ಇದ್ರು, ಆಗ ಅವ್ರಿಗೆ ಯಾಕೆ ಆ ರೀತಿ ಬುಕ್ ಕೊಡ್ಲಿಲ್ಲ? ನಿಜವಾಗ್ಲೂ ಗುರು, ಇದನ್ನೆಲ್ಲದನ್ನು ಕೂಡ ನೆನೆಸ್ಕೊಂಡ್ರೆ ಬೇಜಾರಾಗ್ತಾ ಇದೆ. ಇದ್ರ ಪ್ರಕಾರ ಹೋಲ್ಸೋದಾದ್ರೆ ನಮ್ಮ ವಿನ್ಸ್ ಮೆಕ್ಮೆನ್ ಅವರು ನಿಜವಾಗ್ಲೂ ಯಾವುದೋ ಲೆವೆಲಲ್ಲಿ ಇದ್ರು. ಕೆಲವೊಂದಷ್ಟು ಬೋರಿಂಗ್ ವಿಚಾರಗಳನ್ನ ಬುಕ್ ಮಾಡಿದ್ದಾರೆ, ಬಟ್ ಆ ಒಂದು ಬೋರಿಂಗ್ ವಿಚಾರಗಳು ಕೂಡ ಈಗ ನಮ್ಮ ಟ್ರಿಪಲ್ ಎಚ್ ಅವರ ಬುಕ್ಕಿಂಗ್ ಎದುರುಗಡೆ ತುಂಬಾ ದೊಡ್ಡ ಬುಕ್ಕಿಂಗ್ ಅಂತ ಅನ್ಸುತ್ತೆ. ನಿಜವಾಗ್ಲೂ ನಾನಂತೂ ವಿನ್ಸ್ ಮೆಕ್ಮೆನ್ ಅವರ ಬುಕ್ಕಿಂಗ್ ನ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೋತಾ ಇದ್ದೀನಿ. ಅಂಡ್ ಇನ್ನ ಒಂದು ಮೇಜರ್ ವಿಚಾರ, ಆ ವಿಡಿಯೋ ಮಾಡ್ತಾ ನೆನಪಿಗೆ ಬರ್ತಾನೆ ಇದೆ ನಮ್ಮ ಟ್ರಿಪಲ್ ಎಚ್ ಅವರ ಬಗ್ಗೆ. ಟ್ರಿಪಲ್ ಎಚ್ ಅವರ ಈ ಒಂದು ಡಬ್ಲ್ಯೂ ಆಡಳಿತದಲ್ಲಿ ಡಿಸಿಪ್ಲಿನ್ ಅನ್ನೋದೇ ಕಾಣಿಸ್ತಾ ಇಲ್ಲ. ನಮ್ಮ ವಿನ್ಸ್ ಮೆಕ್ಮೆನ್ ಅವರು ಕಂಪನಿಯಲ್ಲಿ ಇದ್ದಾಗ ಒಬ್ಬ ಬಾಸ್ ನನ್ನ ಮೇಲಿದ್ದಾನೆ, ಇವನು ನನ್ನನ್ನು ಎದುರಿಸಿ ಇಟ್ಕೊಂಡಿದ್ದಾನೆ ಅಂತ ಎಲ್ಲ ಸೂಪರ್ ಸ್ಟಾರ್ಸ್ಗಳು ಕೂಡ ಅನ್ಕೋತಾ ಇದ್ರು. ಇವನ್ ರಜಾನೂ ಕೂಡ ನಮ್ಮ ವಿನ್ಸ್ ಮೆಕ್ಮೆನ್ ಅವರು ಕೊಡ್ತಾ ಇರಲಿಲ್ವಂತೆ. ರ್ಯಾಂಡಿ ಆರ್ಟನ್ ಅವರಿಗೆ ರಜಾನೇ ಕೊಟ್ಟಿರ್ಲಿಲ್ವಂತೆ. ನಮ್ಮ ರ್ಯಾಂಡಿ ಆರ್ಟನ್ ಅವರು ರೀಸೆಂಟ್ ಆಗಿ ತಿಳಿಸಿದ್ರು. ಬಟ್ ನಮ್ಮ ಟ್ರಿಪಲ್ ಎಚ್ ಅವರ ವಿಚಾರದಲ್ಲಿ ಹಂಗಲ್ಲ. ಟ್ರಿಪಲ್ ಎಚ್ ಅವರು ಫ್ರೆಂಡ್ಲಿ ಆಗಿದ್ದಾರೆ. ಅಫ್ಕೋರ್ಸ್ ಫ್ರೆಂಡ್ಲಿ ಆಗಿ ಇರಬೇಕು, ಅದನ್ನ ನಾನು ಕೂಡ ಒಪ್ಕೋತೀನಿ. ಬಟ್ ಇಷ್ಟೊಂದು ಫ್ರೆಂಡ್ಲಿ ಆಗಿ ಇರಬೇಕಾ? ಎಲ್ಲರಿಗೂ ಕೂಡ ಈಗ ನೀವು ರಜೆನ ಕೊಡ್ತಾ ಇದ್ದೀರಾ. ಟ್ರಿಪಲ್ ಎಚ್ ನನಗೊಂದು 5 ದಿವಸ ರಜೆ ಬೇಕು ಅಂದ್ರೆ 5 ದಿನ ರಜೆ ಇಟ್ಕೊಂಡು ಏನ್ ಮಾಡ್ತೀಯಾ, ತಗ ಒಂದು 10 ದಿನ ಮಜಾ ಮಾಡು ಅಂತ ನಮ್ಮ ಟ್ರಿಪಲ್ ಎಚ್ ಅವರು ರಜಾ ಕೊಟ್ಟು ಮನೆ ಕಳಿಸ್ತಾ ಇದ್ದಾರೆ. ರೋಮನ್ ರೈನ್ಸ್ ಅವ್ರನ್ನ ಮನೆ ಕಳಿಸ್ತಾ ಇದ್ದಾರೆ. ರ್ಯಾಂಡಿ ಆರ್ಟನ್ ಅವರು ಈಗ ಲೀವ್ ಹಾಕಿ ಮನೇಲಿದ್ದಾರೆ. ಜಾನ್ಸನ್ ಅವರು ಕೂಡ ಲೀವ್ ಹಾಕಿ ಎಲ್ಲೋ ಮೂವಿ ಶೂಟಿಂಗ್ ಅಲ್ಲಿ ಇದ್ದಾರೆ. ನಿಜವಾಗ್ಲೂ ನಮ್ಮ ವಿನ್ಸ್ ಮೆಕ್ಮೆನ್ ಅವರು ಇದ್ದಿದ್ರೆ, ರೋಮನ್ ರೈನ್ಸ್ ಅವರು ವಿನ್ಸ್ ಮೆಕ್ಮೆನ್ ಅವರ ಟೈಮಲ್ಲಿ ಸ್ಟಾರ್ಟಿಂಗ್ ಟ್ರೈಬಲ್ ಚೀಫ್ ಆಗಿ ಬಂದಾಗ ಸ್ಮ್ಯಾಕ್ ಡೌನ್ ಗಳಲ್ಲಿ ಪ್ರತಿ ವಾರ ಸ್ಮ್ಯಾಕ್ ಡೌನ್ ಗೆ ಬರೋರು, ಸ್ಮ್ಯಾಕ್ ಡೌನ್ ಅಲ್ಲಿ ಮ್ಯಾಚಸ್ ಗಳಲ್ಲೂ ಕೂಡ ಕಂಪೀಟ್ ಮಾಡೋರು. ಅಂಡ್ ಅದೇ ರೀತಿ ನಮ್ಮ ರ್ಯಾಂಡಿ ಆರ್ಟನ್ ಅವರು ಕೂಡ ನೋಡೋದಕ್ಕೆ ಸಿಗ್ತಾ ಇದ್ರು. ಅಫ್ಕೋರ್ಸ್ ಆಗ ರ್ಯಾಂಡಿ ಆರ್ಟನ್ ಅವರಿಗೆ ಇಂಜುರಿ ಆಗಿತ್ತು, ರ್ಯಾಂಡಿ ಬಿಟ್ಬಿಡಿ. ರೋಮನ್ ರೈನ್ಸ್ ಅವ್ರನ್ನ ನಮ್ಮ ವಿನ್ಸ್ ಮೆಕ್ಮೆನ್ ಅವರು ಸ್ಟಾರ್ಟಿಂಗ್ ಫುಲ್ ಟೈಮರ್ ಆಗೇನೆ ಬುಕ್ ಮಾಡಿದ್ರು. ಅಂಡ್ ಈಗ ನಮ್ಮ ಟ್ರಿಪಲ್ ಎಚ್ ಅವರು ಯಾವ ರೀತಿ ಬುಕ್ ಮಾಡ್ತಾ ಇದ್ದಾರೆ ರೋಮನ್ ರೈನ್ಸ್ ಅವ್ರನ್ನ ನನಗಂತೂ ಅರ್ಥ ಆಗ್ತಾ ಇಲ್ಲ. ಅಂಡ್ ಜಾನ್ಸಿನ ರಿಟೈರ್ಮೆಂಟ್ ಟೂರ್ನ ಅನೌನ್ಸ್ ಮಾಡಿ 2 ತಿಂಗಳು ಸುಮ್ಮನೆ ವೇಸ್ಟ್ ಮಾಡ್ಬಿಟ್ಟಲ್ಲ ಗುರು. ನಮ್ಮ ವಿನ್ಸ್ ಮೆಕ್ಮೆನ್ ಅವರನ್ನಾದ್ರೂ ಇದ್ದಿದ್ರೆ, ಒಂದು ನೀನು ರಿಟೈರ್ಮೆಂಟ್ ಟೂರ್ನ ಅನೌನ್ಸ್ ಮಾಡಿ ಡಬ್ಲ್ಯೂಗೆ ಕಂಪನಿಗೆ ಬಾ, ರೆಗ್ಯುಲರ್ ಆಗಿ ವರ್ಕ್ ಮಾಡು. ಇಲ್ಲ 2 ತಿಂಗಳು ಮೂವಿ ಶೂಟಿಂಗ್ ಇದೆಯಲ್ಲ, ಅದು ಮೂವಿ ಶೂಟಿಂಗ್ ಮುಗಿದ್ಮೇಲೆ ನೀನು ಡಬ್ಲ್ಯೂಗೆ ಬಾ ಅನ್ನೋರು. ಸುಮ್ಮನೆ ಅನೌನ್ಸ್ ಮಾಡ್ಬಿಟ್ಟು ಈ ರೀತಿ ಬಂದೋಗೋದು ಏನ್ ಗುರು ಇದು ಬುಕ್ಕಿಂಗು? ನಮ್ಮ ಟ್ರಿಪಲ್ ಎಚ್ ಅವರು ಇದನ್ನ ಮೊದಲು ನಿಲ್ಲಿಸಬೇಕು. ಎಲ್ಲರಿಗೂ ಕೂಡ ಫ್ರೀಡಮ್ನ ಕೊಡಬಾರ್ದು, ಆದಷ್ಟು ಸ್ಟ್ರಿಕ್ಟ್ ಆಗಿ ಇರಬೇಕು. ಕಾಮಿಡಿ ಆಗಿದೆ ಅನ್ಕೋತೀನಿ ಡಬ್ಲ್ಯೂ ಬ್ಯಾಕ್ ಸ್ಟೇಜ್ ನಮ್ಮ ಟ್ರಿಪಲ್ ಎಚ್ ಅವರಿಂದ. ನಿಜವಾಗ್ಲೂ ಮಾತಾಡೋದಕ್ಕೇನೆ ಇದಾಗ್ತಾ ಇದೆ. ಏನೇ ಆಗಲಿ ಗೈಸ್, ಇನ್ನೂ ಬಹಳಷ್ಟಿದೆ ಮಾತಾಡೋದು. ನಿಜವಾಗ್ಲೂ ನಾನಂತೂ ವಿನ್ಸ್ ಮೆಕ್ಮೆನ್ ಅವರ ಬುಕ್ಕಿಂಗ್ನ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೋತಾ ಇದ್ದೀನಿ. ನಿಮಗೂ ಇದೇ ರೀತಿ ರಿಯಾಕ್ಷನ್ ಇದ್ರೆ ನಿಮ್ಮ ಅನಿಸಿಕೆನ ಕಾಮೆಂಟ್ ಮಾಡಿ ನೋಡೋಣ ಗೈಸ್. ಎಲಿಮಿನೇಷನ್ ಚೇಂಬರ್ ಆದಮೇಲೆ ಈ ಬಾರಿಯ ರಸಲ್ ಮೀನಿಯಾಗೆ ಎಷ್ಟು ಹೈಪ್ ಇರುತ್ತೆ ಅಂತ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.